ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳಬೇಕಂತ ಇದ್ದಾರೆ, ಅವರ ಮನಸ್ಸಿನ ಮಾತುಗಳು ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಯಾರೆಲ್ಲ 1 ಮಿನಿಟ್. ಎಸ್, ಯಾ, ಹಾಗೆಯೇ ಯಾರಿಗೆಲ್ಲ ಯಂತ್ರಗಳನ್ನ ಪಡ್ಕೊಳ್ಬೇಕು, ನಿಮ್ಮ 10 ಹಲವು ಸಮಸ್ಯೆಗಳಿಗೆ ಯಾರಿಗೆ ಯಂತ್ರಗಳನ್ನು ಪಡ್ಕೊಳ್ಬೇಕಂತ ಇದ್ದೀರಾ, ನೀವು ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು ಹಾಗೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಓಪನ್ ಆಗಿ ಹೇಳ್ಕೊಂಡು, ಸಮಸ್ಯೆಗಳನ್ನ ವಾಯ್ಸ್ ನೋಟಲ್ಲಿ ಬೇಕಿದ್ರು ಹೇಳಿ, ಅಥವಾ ಡೈರೆಕ್ಟ್ ಆಗಿ ಬೇಕಿದ್ರು ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ತಿಳಿಸ್ಬಿಟ್ಟು ಯಂತ್ರಗಳನ್ನ ನೀವು ಪಡ್ಕೊಳ್ಬಹುದು. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅಲ್ವಾ, ಅವರ ಹೆಸರನ್ನ 3 ಬಾರಿ ಹೇಳಿ. ಅವ್ರ ಫೋಟೋನಾದರೂ ನೋಡಿ ಅಥವಾ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವರು ನಿಮಗೆ ಏನು ಹೇಳಬೇಕಂತ ಇದ್ದಾರೆ, ಅವರ ಮನಸ್ಸಿನ ಮಾತು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ಲೀಸ್ ಗೈಡ್ ಮೀ. ಓಕೆ, ಎಸ್, ಅವ್ರ ಮನಸ್ಸಿನ ಸ್ಥಿತಿ ಈ ಕ್ಷಣದಲ್ಲಿ, ಅವರ ಮನಸ್ಸಿನ ಸ್ಥಿತಿ ತುಂಬಾನೇ ಗೊಂದಲದಲ್ಲಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಒಂದು ಬೇಕು ಬೇಡ ಅಥವಾ ಸಮಥಿಂಗ್, ಇಲ್ಲಿ ತುಂಬ ಕನ್ಫ್ಯೂಷನ್ಸ್, ಭಯ ಇರುವಂಥದ್ದು, ಹಾಗೆ ಓಪನ್ ಆಗಿ ಯಾವುದೇ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ದೇ ಇರೋವಂಥ ಸಿಚುವೇಶನಲ್ಲಿ ಅವರಿದ್ದಾರೆ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಹತ್ರ ಯಾವುದನ್ನು ಕೂಡ ಅವರು ಓಪನ್ ಆಗಿ ಹೇಳ್ತಾ ಇಲ್ಲ, ಏನನ್ನು ಹೇಳೋಕ್ಕೂ ಕೂಡ ಅವ್ರು ಇಲ್ಲಿ ಭಯ ಪಡ್ತಾ ಇದ್ದಾರೆ. ಅವರ ಒಂದು ಫೀಲಿಂಗ್ಸ್ನ ಹೇಳ್ಕೊಳ್ಲಿಕ್ಕೂ ಅವ್ರು ಇಲ್ಲಿ ಭಯ ಪಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ರೀಸೆಂಟಾಗಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ಬೋದು, ನಿಮ್ಮ ಜೊತೆ ಮಾತಾಡಿರ್ಬೋದು, ಕಾಲ್ ಮಾಡಿ ಅಥವಾ ಮೀಟ್ ಮಾಡಿ, ಅಥವಾ ಅವರ ಫ್ರೆಂಡಿಂದ ನೀವು ಹೇಗಿದ್ದೀರಾ ಅಂತ ಕೇಳುವಂಥದ್ದು, ಈ ರೀತಿಯಾಗಿ ನಡೀತಾ ಇದೆ. ಅವ್ರು ನಿಮ್ಮನ್ನು, ನಿಮಗೆ ಗೊತ್ತಿಲ್ಲದೆ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅವರ ಮನಸ್ಸಿನ ಒಂದು ಮಾತು ಏನಿದೆ, ನಿಮಗೆ ಹೇಳಬೇಕು ಅನ್ನೋಂಥ ವರ್ಡ್ ಏನಿದೆ. ಎಸ್, ಓಕೆ, ಇಲ್ಲಿ ಆದಷ್ಟು ಬೇಗ ನಿಮಗೆ ಒಂದು ಕಮಿಟ್ಮೆಂಟ್ ಕೊಡೋವಂಥ ಒಂದು ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಇಲ್ಲಿ ನೀವು ಅವರಿಗೆ ಕಮಿಟ್ಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು ಅಥವಾ ಕೇಳ್ತಾ ಇದ್ದಿರ್ಬೋದು, ಅಥವಾ ಓಕೆ, ತುಂಬ ದಿನದಿಂದ ಅವ್ರ ಹತ್ರ ಕೇಳ್ತಾ ಇದ್ದೀರಾ, ಮದುವೆಗೋಸ್ಕರ ಇರ್ಬೋದು ಅಥವಾ ಎಂಗೇಜ್ಮೆಂಟಿಗಿರ್ಬೋದು ಅಥವಾ ಅವ್ರನ್ನ ಮೀಟ್ ಮಾಡೋದಕ್ಕಾಗಿರ್ಬೋದು. ಅವ್ರನ್ನ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ನೋ ಅನ್ನೋವಂಥ ಆನ್ಸರ್ ಇಷ್ಟು ದಿನ ಹೇಳ್ತಾ ಇದ್ರು, ಬಟ್ ಅವ್ರ ಮನಸ್ಸಿಂದ ಇವಾಗ ನಿಮಗೆ ಹೇಳ್ತಾ ಇರೋವಂಥ ಒಂದು ಎನರ್ಜಿ, ಆ ಒಂದು ಮಾತು ಬಂದ್ಬಿಟ್ಟು ನಿಮಗೆ ಆದಷ್ಟು ಬೇಗ ಒಂದು ಸ್ಪೆಷಲ್ ವರ್ಡ್, ಎಕ್ಸಾಕ್ಟ್ ಒಂದು ವರ್ಡ್ನ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ ಅನ್ನೋವಂಥ ಒಂದು ಎನರ್ಜಿ ಬರ್ತಿದೆ. ವೆರಿ ಸೂನ್ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವೊಬ್ರು ಈ ಒಂದು ರೀಡಿಂಗ್ನ ನೋಡ್ತಾ ಇರೋರು ಬರೀ ಲವ್ವರ್ಸ್ ಮಾತ್ರ ಇಲ್ಲ, ಹಸ್ಬೆಂಡ್ ವೈಫ್ ಮಾತ್ರ ಇಲ್ಲ, ಎಲ್ಲೋ ಒಂದು ಕಡೆ ಫ್ರೆಂಡ್ಸ್ ಕೂಡ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು, ಅಥವಾ ಮಕ್ಕಳು ಅಥವಾ ತಂದೆ ತಾಯಿ ಈ ರೀಡಿಂಗ್ನ ನೋಡ್ತಾ ಇರ್ಬೋದು. ಅಂದರೆ ಇಲ್ಲಿ ಮದುವೆಗೆ ಮಕ್ಕಳು ಒಪ್ಕೊಳ್ತಾರೋ ಇಲ್ವೋ, ನಾವು ನೋಡಿರೋಂಥ ಹುಡುಗನ ಅಥವಾ ಹುಡುಗಿನ ಒಪ್ಕೊಳ್ತಾಳೋ ಅಥವಾ ಒಪ್ಕೊಂತಾನೋ ಇಲ್ವೋ, ಆ ವಿಷಯದಲ್ಲೂ ನೀವು ಇಲ್ಲಿ ರೀಡಿಂಗ್ನ ನೋಡ್ತಾ ಇರ್ಬೋದು. ಅಥವಾ ಮಕ್ಕಳ ಏನಾದರೂ ಮದುವೆಗೋಸ್ಕರ ಅಪ್ಪ ಅಮ್ಮ ಒಪ್ಕೊಳ್ತಾರೋ ಇಲ್ವೋ ಅಂತ ಆ ಥರದಲ್ಲೂ ನೀವು ಈ ರೀಡಿಂಗ್ನ ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ನಿಮ್ಮ ತಂದೆ ತಾಯಿ ಈ ಮದುವೆಗೆ ಆದಷ್ಟು ಬೇಗ ಒಪ್ಪಿಗೆ ಕೊಡ್ತಾರೆ ಅನ್ನೋವಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು, ಇಲ್ಲಿ ನಿಮ್ಮ ಪೇರೆಂಟ್ಸಲ್ಲಿ ಯಾರೋ ಒಬ್ಬರು ಒಪ್ಪಿಗೆ ಇದೆ, ಇನ್ನೊಬ್ರದ್ದು ಒಪ್ಪಿಗೆ ಇಲ್ಲ, ತುಂಬ ಏನು ವಿರೋಧ ಮಾಡ್ತಿರೋವಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಆದಷ್ಟು ಬೇಗ ಅವರು ಕೂಡ ಒಪ್ಕೊಳ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ. ಇಲ್ಲಿ ಒಂದು ಗುಡ್ ನ್ಯೂಸ್ ಅವರಿಂದ ನೀವು ಕೇಳ್ತೀರಾ, ತಂದೆ ಅಥವಾ ತಾಯಿಯಿಂದ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಎಸ್, ಇಲ್ಲಿ ಮಕ್ಕಳಿಗೂ ಕೂಡ, ಇಲ್ಲಿ ತಂದೆ ತಾಯಿ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಮಕ್ಕಳಿಗೋಸ್ಕರ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಏನಿದ್ದಾರೆ ಅವರು ನಿಮ್ಮ ಮಾತಿಗೆ ಓಕೆ ಹೇಳ್ತಾರೆ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮಗೆ ಒಬ್ಬನೇ ಮಗ ಅಥವಾ ಒಬ್ಬಳೇ ಮಗಳಾಗಿರ್ಬೋದು, ಅವ್ರ ಬಗ್ಗೆ ತುಂಬಾನೇ ಕನಸುಗಳನ್ನ ನೀವು ಕಟ್ಟಿದ್ದೀರಾ.
ಓಕೆ. ಸಮಥಿಂಗ್ ಇಲ್ಲಿ ಮದರ್ ಲವ್, ಹಾಗೆ ಮಕ್ಕಳು, ಚಿಲ್ಡ್ರನ್ ಲವ್, ಆ ರೀತಿಯಾದಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಎಸ್, ಸೊ ಬ್ಯೂಟಿಫುಲ್. ಎಸ್, ಇಲ್ಲಿ ನಿಮ್ಮ ಪರ್ಸನಿಗೋಸ್ಕರ ನೀವು ರೀಡಿಂಗ್ ನೋಡ್ತಾ ಇರೋರು ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಎಕ್ಸಾಕ್ಟ್ ಒಂದು ಏನು ಕರೆಕ್ಟ್ ಆಗಿರೋಂಥ ನಿಮಗೆ ಮನಸ್ಸಿಗೆ ತೃಪ್ತಿ ಆಗುವಂತ ಒಂದು ವರ್ಡ್ನ ಹೇಳ್ತಾರೆ. ಓಕೆ. ಇದು ಕೆಲವೊಬ್ಬರಿಗೆ ಕೆಲವು ಗಂಟೆಯಲ್ಲಿ ಈ ಒಂದು ವಿಷಯ ನಡೀಬಹುದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿದೆ. ಕೆಲವೇ ಗಂಟೆಗಳಲ್ಲಿ ಇದು ನಡೀಬಹುದು, ಅಥವಾ ಈ ರೀಡಿಂಗ್ ನ ನೋಡಿ ಕೆಲವೇ ಗಂಟೆಗಳಲ್ಲಿ ನೀವು ನಿಮ್ಮ ಪರ್ಸನ್ ಇಂದ ಒಂದು ವರ್ಡ್ ನ ಕೇಳ್ತೀರಾ. ಇಲ್ಲ ಅಂತ ಹೇಳಿದ್ರೆ ಕೆಲವು ದಿನಗಳಲ್ಲಿ, ಆದಷ್ಟು ಬೇಗನೆ, ವೆರಿ ಸೂನ್ ಅನ್ನೋಂಥದ್ದಂತೂ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಕೆಲವು ದಿನಗಳಲ್ಲೇ ಕೆಲವೊಂದು ಮಾತುಗಳನ್ನ ನಿಮ್ಮ ಪರ್ಸನ್ ಇಂದ, ಒಳ್ಳೆಯ ವಿಷಯಗಳನ್ನ ನೀವು ಇಲ್ಲಿ ಕೇಳ್ತೀರಾ. ಓಕೆ. ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ರಿಕ್ವೆಸ್ಟ್ ಮಾಡ್ತಿರುವಂಥದ್ದು ಸ್ವಲ್ಪ ದಿನ ವೇಟ್ ಮಾಡಿ, ಯಾವುದಕ್ಕೂ ದುಡುಕು ನಿರ್ಧಾರಗಳನ್ನ ತಗೊಳ್ಬೇಡಿ ಅನ್ನೋಂಥ ಒಂದು ಮೆಸೇಜ್ನ ನಿಮಗೆ ಹೇಳ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ಕೆಲವೊಬ್ರು ಅರ್ಜೆಂಟ್ ಮಾಡ್ತಿರ್ಬೋದು, ಅಥವಾ ಕೆಲವೊಂದು ವಿಷಯಗಳನ್ನ ಅವ್ರ ಹತ್ರ ಹೇಳ್ತಿರ್ಬೋದು, ನಾನು ಹಿಂಗೆ ಮಾಡ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇರ್ಬೋದು. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಒಂದು ಸ್ವಲ್ಪ ನಿಧಾನಿಸಿ, ಅರ್ಜೆಂಟ್ ಮಾಡಬೇಡಿ, ಯಾವುದೇ ವಿಷಯಕ್ಕೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಎಸ್, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಜಸ್ಟಿಸ್ ನೋಡಿದ್ರೆ ಫಸ್ಟ್ ಕಾರ್ಡೆ ನಿಮಗೆ ಜಸ್ಟಿಸ್ ಸಿಗ್ತಾ ಇದೆ. ಆದಷ್ಟು ಬೇಗನೆ ನಿಮ್ಮ ಮನಸ್ಸಿಗೆ ಖುಷಿ ಆಗುವಂತ ಮಾತನ್ನೇ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾರೆ. 4 ಆಫ್ ಪೆಂಟಿಕಲ್. ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆ, ಪೇಜ್ ಆಫ್ ಪೆಂಟಿಕಲ್. ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿ ಬರ್ತಿದೆ. ಇಲ್ಲಿ ಯಾರೋ ಒಬ್ರು ದುಡ್ಡಿನ ವಿಷಯದಲ್ಲೂ ಈ ರೀಡಿಂಗ್ ನ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಅಂದ್ರೆ ನೀವ್ ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಆ ವ್ಯಕ್ತಿ ನಿಮಗೆ ದುಡ್ಡು ಕೊಡ್ತಾರ ವಾಪಸ್ಸು, ಅಥವಾ ಆ ವ್ಯಕ್ತಿ ಮನ್ಸಲ್ಲಿ ಏನ್ ನಡೀತಿದೆ, ದುಡ್ಡು ಕೊಡ್ಬೇಕು ಅಂತ ನಡೀತಿದ್ಯೋ ಅಥವಾ ಇಲ್ವೋ, ಆ ತರದಲ್ಲಿ ನೀವು ಇಲ್ಲಿ ರೀಡಿಂಗ್ ನ ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ಫೈನಾನ್ಷಿಯಲಿ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಎನರ್ಜಿ ಬರ್ತಾ ಇದೆ. ಎಸ್, ವೆರಿ ಸೂನ್ ನಿಮಗೆ ಅವರಿಂದ ಏನಾದ್ರೂ ಹಣ ಸ್ಟಕ್ ಆಗಿದೆ ನಿಮಗೆ, ಅಂದ್ರೆ ಹಣ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಅವ್ರಾಗವ್ರೆ ನಿಮಗೆ ಹಣ ತಂದು ಕೊಡುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ. ಓಕೆ, ಕಿಂಗ್ ಆಫ್ ವ್ಯಾಂಡ್ಸ್, ನೈಟ್ ಆಫ್ ವ್ಯಾಂಡ್ಸ್, 8 ಆಫ್ ಸಾರ್ಡ್ಸ್, 6 ಆಫ್ ಪೆಂಟಿಕಲ್ಸ್. ಆದಷ್ಟು ಬೇಗ ನಿಮ್ಮ ಹಣ ನಿಮ್ ಕೈ ಸೇರತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, 2 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, 5 ಆಫ್ ಕಪ್ಸ್, ಬಾಟಮ್ ಆಫ್ ದ ಕಾರ್ಡ್. ಓಕೆ, ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ನಿಮ್ಮ ಪರ್ಸನ್ ಇಂದ ನಿಮಗೆ ಸಿಗ್ತಿರೋಂಥ ಮೆಸೇಜ್ ಬಂದ್ಬಿಟ್ಟು, ನೀವಿಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಎಲ್ಲೋ ಒಂದ್ ಕಡೆ ನೀವು ಕುಗ್ಗು ಹೋಗ್ತಿರೋ ಅಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ ಕೈಲಿ ಇನ್ನಾಗಲ್ಲ, ಇದು ಕೈ ತಪ್ಪು ಹೋಗಿದೆ ಅನ್ನೋ ತರದಲ್ಲಿ ನಿಮ್ಮ ಒಂದು ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಿರೋಂಥ ಒಂದು ಎನರ್ಜಿ ಬಂದು, ಅಥವಾ ನಿಮಗೆ ಸಿಗ್ತಿರೋಂಥ ಒಂದು ಮೆಸೇಜ್ ಬಂದ್ಬಿಟ್ಟು, ಸ್ಟ್ರಾಂಗ್ ಆಗಿರಿ, ಏನೂ ಆಗಲ್ಲ ಲೈಫಲ್ಲಿ ಅನ್ನೋಂಥ ಆ ಒಂದು ಮೆಸೇಜ್ ಬರ್ತಾ ಇದೆ. ಜಸ್ಟಿಸ್ ಕಾರ್ಡೆ ಫಸ್ಟ್ ಕಾರ್ಡ್ ಬರ್ತಿರೋದ್ರಿಂದ ಅವರು ಆದಷ್ಟು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಲ್ಲಿ ತುಂಬಾ ಪೂಜೆಗಳನ್ನ ಮಾಡ್ತಿರ್ಬೋದು, ವ್ರತಗಳನ್ನ ಮಾಡ್ತಾ ಇರ್ಬೋದು. ಅಂಡ್ ಇಲ್ಲಿ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಅವ್ರೇನೋ ಸ್ವಲ್ಪ ಕಸರತ್ ಪಡ್ತಾ ಇದ್ದಾರೆ, ಏನೋ ಕಷ್ಟ ಪಡ್ತಾ ಇದ್ದಾರೆ, ಎಫರ್ಟ್ ಹಾಕ್ತಾ ಇದ್ದಾರೆ. ನಿಮಗೆ ಗೊತ್ತಾಗ್ತಿಲ್ಲ, ಇಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಅವ್ರು ಏನೂ ಮಾಡ್ತಾ ಇಲ್ಲ, ಅವ್ರು ನೆಮ್ಮದಿಯಾಗಿ ಆರಾಮಾಗಿದ್ದಾರೆ, ಅವ್ರಿಗೇನು ತಲೆ ಬಿಸಿನೇ ಇಲ್ಲ ಅಂತ ನೀವಿಲ್ಲಿ ಫೀಲ್ ಮಾಡ್ತಿದ್ರ. ಬಟ್ ಇಲ್ಲಿ ಅವ್ರಿಲ್ಲಿ ತುಂಬಾನೇ ಯೋಚನೆ ಮಾಡಿ ಎಫರ್ಟ್ ಹಾಕ್ತಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಇನ್ನೊಂದು ಮೆಸೇಜ್ ಬರ್ತಿರೋವಂಥದ್ದು, ನೀವು ಇಲ್ಲಿ ಓಕೆ
ಅವ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಥವಾ ನೆಗೆಟಿವ್ ಆಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಬೇರೆಯವ್ರ ಹತ್ರ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ರೆ ಆದಷ್ಟು ನೀನು ಸೈಲೆಂಟ್ ಆಗಿರು. ಯಾವುದೇ ವಿಷಯಗಳನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಬೇಡ. ನಿಮ್ಮ ಫ್ರೆಂಡ್ ಹತ್ರ ಆಗಿರ್ಬೋದು, ಫ್ಯಾಮಿಲಿ ಹತ್ರ ಆಗಿರ್ಬೋದು, ಯಾವುದೇ ರೀತಿಯಾದಂಥ ವಿಷಯಗಳನ್ನ ಶೇರ್ ಮಾಡ್ಕೊಳ್ಬೇಡ, ನಮ್ಮಿಬ್ಬರ ವಿಷಯವಾಗಿ ಅನ್ನುವಂಥ ಒಂದು ಮೆಸೇಜ್ ಇಲ್ಲಿ ಬರ್ತಿದೆ. ಅಂದ್ರೆ ನೀವು ಇಲ್ಲೆಲ್ಲೋ ಒಂದ್ ಕಡೆ ಬೇರೆಯವ್ರ ಹತ್ರ ಹೇಳ್ತಾ ಇರ್ಬೋದು, ಈ ತರ ಆಗಿದೆ, ಈ ತರ ಆಗಿದೆ, ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಹೇಳ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ಪರ್ಸನಿಗೆ ಅದು ಇಷ್ಟ ಇಲ್ಲ. ನೀವು ಎಲ್ಲರ ಹತ್ರ ಹೋಗಿ ಹೇಳ್ಕೊಳ್ಳೋದು ಅಥವಾ ನಿಮ್ಮ ಕಷ್ಟಗಳನ್ನ ಬೇರೆಯವ್ರ ಹತ್ರ ಹೋಗಿ ಹೇಳೋದು, ಅಥವಾ ಕೆಲವೊಂದು ಗಾಸಿಪ್ ನಿಮ್ಮ ಪರ್ಸನಿಗೆ ಇಷ್ಟ ಆಗಲ್ಲ, ಗಾಸಿಪ್ ಮಾಡೋದು. ಓಕೆನಾ? ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅಂಡ್ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲರ ಹತ್ರನೂ ಹೋಗಿ ಹೇಳ್ತಾ ಇರ್ಬೇಡ, ಏನು ಆಗಲ್ಲ, ಏನ್ ಸಮಸ್ಯೆ ಇದೆ ನಾವಿಬ್ರು ಬಗೆಹರಿಸ್ಕೊಳ್ಳೋಣ. ಬೇರೆಯವ್ರಿಗೆ ಹೋಗಿ ಹೇಳಿ ಬೇರೆಯವರಿಂದ ಈ ಸಮಸ್ಯೆನ ಬಗೆಹರಿಸ್ಕೊಳ್ಳುವಂತ ಕೆಲಸ ನೀನ್ ಮಾಡ್ಬೇಡ. ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡು, ಪ್ರತಿಯೊಂದು ಕೂಡ ಸರಿ ಆಗತ್ತೆ ಅನ್ನೋ ಒಂದು ಎನರ್ಜಿ ಬರ್ತಿದೆ. ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ತುಂಬಾನೇ ಫೇಮಸ್ ಇದ್ದಾರೆ. ಅಂಡ್ ಸಮಥಿಂಗ್ ಇಲ್ಲಿ ಅವರು ತುಂಬಾನೇ ಸ್ಪಿರಿಚುವಲ್ ವರ್ಕ್ ಮಾಡೋರು ಅಥವಾ ಸ್ಪಿರಿಚುವಲಿ ಅವರು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಇಲ್ಲಿ ಕೆಲವೊಬ್ರು ಗುರುಗಳು ಕೂಡ ಆಗಿರ್ಬೋದು. ಅಂದ್ರೆ ಅವ್ರು ಇಲ್ಲಿ ಬೇರೆಯವರಿಗೆ ಒಂದು ಅಡ್ವೈಸ್ ಮಾಡುವಂಥದ್ದು ಅಥವಾ ಬೇರೆಯವರಿಗೆ ಒಂದು ಟೀಚರ್ ಕೂಡ ಆಗಿರ್ಬೋದು, ಅಥವಾ ಬೇರೆಯವ್ರಿಗೆ ಏನೋ ಒಂದು ವಿದ್ಯೆನ ಹೇಳ್ಕೊಡುವಂಥವ್ರು, ಅಥವಾ ಇಲ್ಲಿ ಓಕೆ ತುಂಬಾನೇ ಫೇಮಸ್ ಇದ್ದಾರೆ. ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಇಲ್ಲಿ ತುಂಬಾನೇ ಫೇಮಸ್ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ತುಂಬಾನೇ ನಾಲೆಡ್ಜ್ ಇರುವಂತದ್ದು, ತುಂಬಾನೇ ಜ್ಞಾನ ಇರುವಂತದ್ದು, ಆ ತರ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ನೀವು ಅವರಿಗೆ ಅವರ ಒಂದು ಕೆಲ್ಸಕ್ಕೆ ಇರ್ಬೋದು ಅಥವಾ ಅವ್ರಿಗೆ ನೀವು ಎಲ್ಲೋ ಒಂದ್ ಕಡೆ ಗೌರವ ಕೊಟ್ಟಿಲ್ಲ, ಅದೆಲ್ಲೋ ಅವ್ರಿಗೆ ಮನ್ಸಿಗೆ ತುಂಬಾನೇ ಹರ್ಟ್ ಆಗಿದೆ. ಅವ್ರು ನಿಮಗೆ ಹೇಳ್ತಿರುವಂತದ್ದು, ನನ್ನ ಕೆಲ್ಸಕ್ಕಾಗಿರ್ಲಿ ನನಗಾಗಿರ್ಲಿ ಸ್ವಲ್ಪ ರೆಸ್ಪೆಕ್ಟ್ ಕೊಡು, ನನಗ್ ಬೇಕಾಗಿರೋದು ವ್ಯಾಲ್ಯೂ, ಅಂದ್ರೆ ನೀನ್ ಎಷ್ಟು ನನಗೆ ಗೌರವ ಕೊಡ್ತೀಯ ಅದು ನನಗೆ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ಇಲ್ಲಿ ನೀವೇನಾದ್ರೂ ನಿಮ್ಮ ಪರ್ಸನಿಗೆ ಹರ್ಟ್ ಮಾಡ್ತಿದ್ದೀರಾ ಅಥವಾ ಅವರಿಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಥವಾ ಅವ್ರ ಪ್ರೀತಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ರಿಕ್ವೆಸ್ಟ್ ಇದೆ, ಅವ್ರ ಪ್ರೀತಿಗೆ, ಅವರ ಒಂದು ಕೆಲ್ಸಕ್ಕೆ ಅಥವಾ ಅವ್ರು ಮಾಡ್ತಿರುವಂತ ಕೆಲ್ಸಕ್ಕೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ, ಗೌರವ ಕೊಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಎಸ್, ಇಲ್ಲಿ ಇದಕ್ಕೆ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ನಿಮ್ಮಿಬ್ರಿಗೂ ಈ ಒಂದು ಪ್ರೀತಿಗೆ ಏನ್ ಹೇಳ್ತಾ ಇದ್ದಾರೆ, ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಬರ್ತಾ ಇದೆ ಚೆಕ್ ಮಾಡೋಣ. ಓಕೆ, ಎಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಮನ್ಸಲ್ಲಿ ಏನಾದ್ರೂ ಪ್ರಶ್ನೆಗಳಿದೆ ಈ ಒಂದು ಪ್ರೀತಿಯಲ್ಲಿ ಅಥವಾ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿದ್ರೆ ಆನ್ಸರ್ ಇಲ್ಲಿ ಎಸ್ ಅಂತ ಹೇಳಿ ಬರ್ತಾ ಇದೆ. ರಿಮೈನ್ ಪಾಸಿಟಿವ್, ಇಲ್ಲಿ ರಿಮೈನ್ ಪಾಸಿಟಿವ್ ನೋಡಿ. ಇಲ್ಲಿ ಆದಷ್ಟು ಆ ನೆಗೆಟಿವ್ ನ ಯೋಚನೆ ಮಾಡೋದು, ಓವರ್ ಥಿಂಕಿಂಗ್ ಮಾಡುವಂಥದ್ದು ಸ್ಟಾಪ್ ಮಾಡಿ ರಿಮೈನ್ ಪಾಸಿಟಿವ್, ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ರೂಢಿಸ್ಕೊಳ್ಳಿ ಅನ್ನುವಂಥದ್ದು. ಲೆಟ್ ಗೋ ನೋಡಿ, ಆಗೋಗಿರುವಂಥ ಕೆಲವೊಂದು ವಿಷಯಗಳನ್ನ ಲೆಟ್ ಗೋ ಮಾಡಿ. ಲೆಟ್ ಗೋ ಮಾಡೋದ್ರಿಂದ ಆದಷ್ಟು ನೀವೇ ರಿಲ್ಯಾಕ್ಸ್ ಆಗ್ತೀರಾ. ರೊಮ್ಯಾನ್ಸ್ ಬರ್ತಾ ಇದೆ. ಓಕೆ, ಆದಷ್ಟು ಬೇಗ ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಒಳ್ಳೆ ಮಾತನ್ನ ನೀವು ಇಲ್ಲಿ ಕೇಳ್ತೀರಾ, ಒಂದು ಗುಡ್ ನ್ಯೂಸ್ನ ಕೇಳ್ತೀರಾ. ಇಲ್ಲಿ ಇಬ್ರು ಕೂಡ ಅಷ್ಟೇ, ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಬರ್ತಿರುವಂಥದ್ದು ಕೆಲವೊಂದು ವಿಷಯಗಳನ್ನ ಲೆಟ್ ಗೋ ಮಾಡಬೇಕಾಗಿದೆ. ಕ್ಯಾರಿ ಮಾಡೋದ್ರಿಂದ ಏನು ಯೂಸ್ಫುಲ್ ಇಲ್ಲ. ಸೊ ಲೆಟ್ ಗೋ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ. ಅಂಡ್ ಪಾಸಿಟಿವ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಇದೆ. ರೊಮ್ಯಾನ್ಸ್ ಬರ್ತಿದೆ. ಅಂಡ್ ಈ ಒಂದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ನೀವೆಲ್ಲರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಐ ಆಮ್ ಪಾಸಿಟಿವ್, ಐ ಆಮ್ ಪಾಸಿಟಿವ್, ಐ ಆಮ್ ಪಾಸಿಟಿವ್. ಓಕೆ, ಸೊ ಈ ಒಂದು ವರ್ಡ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಐ ಆಮ್ ಪಾಸಿಟಿವ್ ಅಂತ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸನೇಟ್ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೇನೆ ಯಾರಿಗೆ ಯಂತ್ರಗಳನ್ನ ಪಡ್ಕೊಳ್ಬೇಕಂತ ಇದ್ದೀರಾ ಆದಷ್ಟು ಬೇಗ ಯಂತ್ರಗಳನ್ನ ಪಡ್ಕೊಂಡು ನಿಮ್ಮ ಸಮಸ್ಯೆ, ಹಲವು ಸಮಸ್ಯೆಗಳಿಂದ ಹೊರಗೆ ಬನ್ನಿ ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.